ಸುಮಾರು ಒಂದು ತಿಂಗಳಿನಿಂದ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಏನು ನಡೀತಾ ಇದೆ ಆ ಹೋರಾಟವನ್ನು ಬೆಂಬಲಿಸಿ ಕಳೆದ 4 ದಿನಗಳಿಂದ ಇಲ್ಲಿ ಬೆಂಗಳೂರಿನಲ್ಲಿ ನಿರಂತರವಾಗಿ ನಡೀತಿರುವಂಥ ಹೋರಾಟ ಇವತ್ತು 4ನೇ ದಿವಸ. ಸೋನಂ ವಾಂಗ್ಚುಕ್ ಅವರ ಉಪವಾಸ ಏನಿದೆ ಅದು 25ನೇ ದಿನಕ್ಕೆ ಮುಟ್ಟಿರುವಂಥ ಸಂದರ್ಭದಲ್ಲಿ ನಾವು ಹಲವಾರು 10 ಜನ ವಿವಿಧ ಪಕ್ಷಗಳ ವಿವಿಧ ಸಂಘಟನೆಗಳ ಹಾಗೆಯೇ ವಿವಿಧ ಇನ್ನು ಇಂಡಿಪೆಂಡೆಂಟ್ ನಾಗರಿಕರು ಇವತ್ತು ಬಂದು ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇದು 25ನೇ ದಿವಸದ ಅವರ ಹೋರಾಟವನ್ನು ಬೆಂಬಲಿಸಿ ಜಂತರ್ ಮಂತರ್ನಲ್ಲಿ ನಡೀತಿರುವಂಥ ಹೋರಾಟವನ್ನು ಬೆಂಬಲಿಸಿ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಇದು ಇಷ್ಟೊತ್ತಿಗೆ ನಿಲ್ಲಬೇಕಾಗಿತ್ತು. ಮೊನ್ನೆ ಸಂಸತ್ ಚಲೋ ದಿವಸವೇ ಈ ಹೋರಾಟ ಬಹುಶಃ ಮುಗಿಯುತ್ತೆ ಅನ್ನುವಂಥ ಭಾವನೆಯಲ್ಲಿದ್ವಿ. ಆದರೆ ಒಂದು ದರ್ಪಿಷ್ಟ ಅಹಂ ತುಂಬಿರುವಂತಹ ನರೇಂದ್ರ ಮೋದಿ ಅವರ ಸರ್ಕಾರ ಜನರ ಜೊತೆ ಮಾತಾಡೋದಕ್ಕೆ ಸಂವಾದ ಮಾಡೋದಕ್ಕೆ ಸಿದ್ಧ ಇಲ್ಲ. ಇವರೆಲ್ಲ ನರೇಂದ್ರ ಮೋದಿ ಅವರ ಮೊಮ್ಮಕ್ಕಳ ವಯಸ್ಸಿನವರು ಇವತ್ತು ಹೋರಾಟ ಮಾಡ್ತಿರುವಂಥದ್ದು. ಅಂಥವರನ್ನು ಹತ್ರ ಕರೆದು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಹೌದು ಇಲ್ಲಿ ಮೋಸ ಆಗಿದೆ, ಅಕ್ರಮ ಆಗಿದೆ, ನಾವು ಇವರಿಗೆ ಪಾಠ ಕಲಿಸ್ತೀವಿ, ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ದೊಡ್ಡವರಾಗ್ಬಿಡ್ತಾ ಇದ್ರು. ಇವತ್ತು 20,000ಕ್ಕಿಂತ ಹೆಚ್ಚು ಜನ ಮೊನ್ನೆ ಸಂಸತ್ ಚಲೋ ಹೋರಾಟದಲ್ಲಿ ತೊಡಗಿದ್ದಾಗ ಅವರ ಮೇಲೆ ಎಲ್ಲ ಹಲ್ಲೆ ಮಾಡಿ ಹೊಡೆದು ರಕ್ತ ಹರಿಸಿರುವಂತಹದ್ದು ನಿಜಕ್ಕೂ ಬಹಳ ಗಂಭೀರವಾದ ವಿಚಾರ, ಬೇಸರದ ವಿಚಾರ, ವಿಷಾದನೀಯ ವಿಚಾರ. ಹಾಗಾಗಿ ನರೇಂದ್ರ ಮೋದಿ ಅವರು ಇವತ್ತು ಅವರೆಲ್ಲರ ಮುಂದೆ ಸಣ್ಣವರಾಗ್ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ವಿದ್ಯಾರ್ಥಿ ಶಕ್ತಿಯ ಮುಂದೆ ಬನ್ನಿ, ಇಲ್ಲಿ ಬನ್ನಿ, ಸೆಲ್ಲಿ ಬನ್ನಿ, ಬನ್ನಿ, ಇಲ್ಲಾಂದ್ರೆ ಮುಂದೆ ಬನ್ನಿ, ಈ ಕಡೆ ಬನ್ನಿ. ನೀವು ಮೇಲೆ ಬರೋದಾಗಿದ್ರೆ ಬಂದ್ಬಿಡಿ, ಮೇಲೆ ಬರೋದಕ್ಕಾದವ್ರು ಬಂದ್ಬಿಡಿ. ಹಾಂ, ವಿದ್ಯಾರ್ಥಿ ಶಕ್ತಿ ಮುಂದೆ ಕೇಂದ್ರ ಸರ್ಕಾರ ಎದುರ್ತಾ ಇದೆಯಾ? ಯಾವ್ದಾರು ಕೂತ್ಕೊಳ್ಳಿ, ನೀವು ಇಲ್ಲಿ ಇಟ್ಕೊಳ್ಳಿ. ಖಂಡಿತ ಇದನ್ನು ಕೇಂದ್ರ ಸರ್ಕಾರ ಭಯ ಪಡಲೇಬೇಕಾದಂಥ ಸಂದರ್ಭ ಬಂದಿದೆ. ಯಾವುದೇ ಸಂದರ್ಭದಲ್ಲಾಗಲಿ, ಈಗ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಆದಾಗ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಬೆದರ್ಲಿಲ್ವಾ? ಆವತ್ತು ಯುವಕರೇ ಅಲ್ವಾ, ಯುವ ಜನರೇ ಅಲ್ವಾ ಹೋಗಿದ್ದು. ಯಾವಾಗ ಯುವ ಜನರು ಬೀದಿಗೆ ಬರ್ತಾರೋ ಆವತ್ತಿನ ಎಲ್ಲ ಪ್ರಭುತ್ವಗಳು ಭಯ ಪಡಲೇಬೇಕು. ಇವತ್ತು ನರೇಂದ್ರ ಮೋದಿ ಅವರು ಭಯ ಪಡಲಿಲ್ಲ ಅಥವಾ ತಮ್ಮ ರೀತಿ ನೀತಿಗಳನ್ನು ಬದಲಾಯಿಸ್ಕೊಳ್ಳಿಲ್ಲ ಅಂದರೆ ಬಹಳ ತಪ್ಪಾಗುತ್ತೆ. ಅವರಿಗೆ ಅಧಿಕಾರದ ಮದ. ಇವರೆಲ್ಲ ಈ ಮಕ್ಕಳೇನಿದ್ದಾರೆ ಅವರ ಅಪ್ಪಂದಿರು ತಾತಂದಿರು ಎಲ್ಲ ನಮಗೆ ಓಟ್ ಹಾಕಿರೋದು, ನಮ್ಮನ್ನೇ ಬೆಂಬಲಿಸ್ತಿರುವಂಥದ್ದು ಅನ್ನುವಂಥ ಒಂದು ಅಧಿಕಾರದ ಮದ. ಅದರಿಂದಾಗಿ ಎಲ್ಲಿ ತನಕ ಅಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಿರ್ತಾರೋ ಅಲ್ಲಿ ತನಕ ನಾವು ಬೆಂಗಳೂರಿನಲ್ಲಿ ಆ ಹೋರಾಟವನ್ನು ಬೆಂಬಲಿಸಿ ವಿವಿಧ ಪಕ್ಷಗಳು ಏನು ಇದು ಒಂದು ಸಂಯುಕ್ತವಾಗಿ ಹೋರಾಟ ಮಾಡ್ತಾ ಇವೆ, ಅದಕ್ಕೆ ಒಂದು ವೇದಿಕೆಯಲ್ಲಿ ಮಾಡ್ತಾ ಇವೆ. ಇದು ಮುಂದುವರಿಯುತ್ತೆ. ಆರಂಭದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು, ಅದಾದ ನಂತರ ನೆಕ್ಸ್ಟ್ ಪ್ರತಿಭಟನೆ ಸ್ವರೂಪ ಬದಲಾಯಿತು, ಈಗ ಅಂತಿಮವಾಗಿ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಒಳ್ಳೆಯದೇ ಅದು. ಇಷ್ಟು ದಿವಸ ಅಂದರೆ ಈ ರಾಜಕೀಯ ಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ಸು ಮತ್ತು ಅವರ ಬೆಂಬಲಿತ ಪಕ್ಷಗಳು ವಿಫಲವಾದ ಕಾರಣಕ್ಕಾಗಿಯೇ ಇವತ್ತು ಯುವ ಜನರು ರಸ್ತೆಗೆ ಬರೋದಕ್ಕಾಗಿದೆ. ನಮ್ಮ ಜನಪ್ರತಿನಿಧಿಗಳಾದಂಥ ಇವರು ಸರ್ಕಾರದ ಅಕ್ರಮಗಳನ್ನು ಪ್ರಶ್ನಿಸುವಂತಹ ಒಂದು ನೈತಿಕತೆಯನ್ನು ಮತ್ತು ಸಾಮರ್ಥ್ಯವನ್ನು ಪಡೆದಿದ್ದರೆ ಯಾವಾಗಲೂ ನ್ಯಾಯ ಸಿಗ್ತಾ ಇತ್ತು. ಅವರು ಅಯೋಗ್ಯರಾಗಿರುವ ಕಾರಣಕ್ಕಾಗಿ, ನಾಲಾಯಕಗಳಾಗಿರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ಸು ಸೇರಿದಂತೆ ವಿರೋಧ ಪಕ್ಷಗಳ ಭ್ರಷ್ಟಾಚಾರ ಮತ್ತು ವಂಶಾಡಳಿತವೇ ಅಂತಹ ದೌರ್ಬಲ್ಯಗಳೇ ನರೇಂದ್ರ ಮೋದಿ ಅವರ ಸಾಮರ್ಥ್ಯ, ಅವರ ಶಕ್ತಿ. ಇಲ್ಲಾಂದಿದ್ರೆ ಇವರು ನೈತಿಕವಾಗಿದ್ದರೆ ಇಷ್ಟೊತ್ತಿಗೆ ನರೇಂದ್ರ ಮೋದಿ ಅವ್ರನ್ನ ಯಾವಾಗಲೂ ಜನ ಮನೆ ಕಳಿಸ್ತಾ ಇದ್ರು, ಅವರ ಒಂದು ವಿಭಜನಕಾರಿ ಮನಸ್ಥಿತಿಯಿಂದಾಗಿ, ಅವರ ಅಹಂಕಾರದ ಕಾರಣಕ್ಕಾಗಿ. ಆದರೆ ಅವ್ರು ಬಿಟ್ಟರೆ ಯಾರಿದ್ದಾರೆ? ಮತ್ತೆ ಅದೇ ಥರದ ಜನನೇ ಕಾಣಿಸ್ತಾರೆ. ಹಾಗಾಗಿ ಜನರಿಗೂ ಇವ್ರನ್ನ ಬೆಂಬಲಿಸೋದಕ್ಕೆ ವಿಶ್ವಾಸ ಇರಲಿಲ್ಲ. ಅದ್ರ ಬದಲಿಗೆ ಇವತ್ತು ಯುವ ಜನರು ಅವರನ್ನು ರಾಜಕೀಯ ಪಕ್ಷಗಳು ವಿಫಲವಾದ ಕಾರಣಕ್ಕಾಗಿ ಯುವ ಜನರು ಇವತ್ತು CJP ಅಡಿಯಲ್ಲಿ ಮುಂದೆ ಬಂದಿದ್ದಾರೆ. ಈಗ ಅವ್ರಿಗೂ ಸಹ ಒಂದು ಎಚ್ಚರಿಕೆ ಗಂಟೆ ಇದು ಕಾಂಗ್ರೆಸ್ ಪಕ್ಷದಂಥವ್ರಿಗೂ. ಹಾಗಾಗಿ ಇವತ್ತು ಅವರು ಸಹ ಬೀದಿಗೆ ಇಳಿದಿದ್ದಾರೆ. ಇದು ರಾಜಕೀಯವಾಗಬೇಕು. ಪ್ರತಿಯೊಂದು ಬದುಕಿನ ಬಹುತೇಕ ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ರಾಜಕೀಯವೇ. ಅದು ರಾಜಕೀಯ ಅಂದರೆ ಕೆಟ್ಟ ರಾಜಕೀಯ ಅಲ್ಲ. ನ್ಯಾಯ ಪಡ್ಕೊಳ್ಳುವಂಥ ದಿಕ್ಕಿನಲ್ಲಿ ಮಾಡುವ ಅನ್ಯಾಯವನ್ನು ವಿರೋಧಿಸುವ, ಅಕ್ರಮಗಳನ್ನು ವಿರೋಧಿಸುವ ಪ್ರತಿಯೊಂದು ಹೋರಾಟವೂ ರಾಜಕೀಯ ಹೋರಾಟವೇ. ಆರಂಭದಲ್ಲಿ ಈ ಹೋರಾಟವನ್ನು ವಿಪಕ್ಷಗಳು ಕಡೆಗಣಿಸಿದ್ವು ಅನ್ನೋ ಮಾತು. ಬಟ್ ನನಗನ್ನಿಸಿದಾಗ ವಿಪಕ್ಷಗಳು ಕಡೆಗಣಿಸಿರಲಿಲ್ಲ. ನಾವು ಹೋದರೆ ಈ ಹೋರಾಟ ದುರ್ಬಲವಾಗುತ್ತೆ, ಯಾಕಂದ್ರೆ ನಮಗೂ ಯಾವುದೇ ನೈತಿಕತೆ ಇಲ್ಲ, ನಾವು ಹೋದ ತಕ್ಷಣಕ್ಕೆ ಇವರು ಅವರ B ಟೀಮು C ಟೀಮು ಅಂತ ಹೇಳ್ಬಿಡ್ತಾರೆ, ಮತ್ತು ಅವರೂ ಸಹ ನಮ್ಮನ್ನು ಹತ್ರ ಸೇರಿಸ್ಕೊಳ್ಳೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಂದಿರಲಿಲ್ಲ. ಅವರಲ್ಲಿ ಬರೋದಕ್ಕೆ ಅವ್ರಿಗೆ ನೈತಿಕತೆನೇ ಇಲ್ವಲ್ಲ. ಈಗ ರಾಹುಲ್ ಗಾಂಧಿ ಅವರ ಪಕ್ಷ ನಮ್ಮ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಇಲ್ಲಿ ಯಾವ ಮಟ್ಟಕ್ಕೆ ಭೂ ಸ್ವಾಧೀನಗಳು ನಡೀತಾ ಇದೆ, ಯಾವ ಮಟ್ಟಕ್ಕೆ ಇಲ್ಲಿ ಅಕ್ರಮಗಳು ನಡೀತಾ ಇದೆ. DK ಶಿವಕುಮಾರ್ ಅಂತವರು ಅದೇನೋ ಅವ್ರಿಗೆ ಎಲ್ಲೂ ಇಲ್ಲದ ಪ್ರೀತಿ ಇವಾಗ HD ಕುಮಾರಸ್ವಾಮಿ ಅವ್ರ ಬಗ್ಗೆ. 2007ರಲ್ಲಿ HD ಕುಮಾರಸ್ವಾಮಿ ಕಂಡಂಥ ಕನಸನ್ನು ಇವ್ರು ನೆರವೇರಿಸೋದಕ್ಕೆ ಇವತ್ತು ಹೋಗ್ತಾ ಇದ್ದಾರಂತೆ. ಅಂದರೆ ಯಾವ ಥರದ ಬಂಡತನ ಮತ್ತು ಅಪ್ರಾಮಾಣಿಕತೆ DK ಶಿವಕುಮಾರ್ ಅಂತವರಲ್ಲಿ ಇದೆ ಅಂತ ನಾವು ನೋಡ್ತಿದ್ದೀವಿ. ಹಾಗಾಗಿ ಇದು ಕಾಂಗ್ರೆಸ್ನ ದೊಡ್ಡ ಮಟ್ಟದ ವಿಫಲವಾಗ್ತಾ ಇರುವಂಥ ಕಾರಣಕ್ಕಾಗಿಯೇ ಇವತ್ತು ಜನ ಬೀದಿಗೆ ಬಂದಿದ್ದಾರೆ. ಇವಾಗಲಾದ್ರೂ ಒಂದು ಏನಂತಾರೆ ಬದ್ಧತೆ, ಪ್ರಾಮಾಣಿಕತೆ ಇರುವಂತಹ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕೆಲಸ ಮಾಡಬೇಕಾಗಿದೆ. ಮೋದಿ ಮನೆ ಇಡೀ
ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾರೆ, ಇದು ಯಾವ ಸಂದೇಶ ಸರ್? ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಮಂತ್ರಿಯದ್ದಾಗಲಿ ಮಂತ್ರಿಯದ್ದಾಗಲಿ ರಾಜೀನಾಮೆ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಇವರು ತುಂಬ ಇವತ್ತು ಮೋದಿ ರಾಜೀನಾಮೆ ಕೊಡಿ ಅಂದರೆ ಕೊಡುವಂಥ ಸಂದರ್ಭ ಇದೆಯಾ? ಕಾಂಗ್ರೆಸ್ನವರ ಕೆಲವು ಬೇಡಿಕೆಗಳು ಮೂರ್ಖತನದ್ದು ಅಂತ ನನಗೆ ಅನಿಸುತ್ತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನೇ ಪಡೆಯೋದಕ್ಕೆ ನಿಮ್ಗೆ ಆಗಲಿಲ್ಲ, ಇನ್ನು ನರೇಂದ್ರ ಮೋದಿ ಅವರು ರಾಜೀನಾಮೆ ಪಡೆಯೋದಕ್ಕೆ ನಿಮ್ಮ ಕೈಲಾಗುತ್ತಾ? ಎಂಥ ಹೋರಾಟವನ್ನು ಕಟ್ಟಬಲ್ರಿ ನೀವು? ನಿಮ್ಗೆ ಯಾವ ಯೋಗ್ಯತೆ ಇದೆ, ಸಾಮರ್ಥ್ಯ ಇದೆ? ನೀವು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಿದ್ರು, ಯಾವ್ಯಾವುದೋ ಶಾಲೆಗಳಿಂದ ವಿದ್ಯಾರ್ಥಿಗಳನ್ನು ಕಾಂಗ್ರೆಸ್ ಪಕ್ಷದವ್ರು ಕರ್ಕೊಂಡು ಬಂದಿದ್ರು. ಪಾಪ ಅವ್ರು ಬಂದರು, ಅವ್ರು ಎದ್ದೋದ್ರು, ವಿಚಾರ ಗೊತ್ತಿಲ್ಲ, ಏನಕ್ಕೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ, ಯಾರಿಗೋ ಕರ್ಕೊಂಡ್ಬಂದರು. ಇದೇ ಥರಕ್ಕೆ ಕಾಂಗ್ರೆಸ್ನವರು ಬಿರಿಯಾನಿ ಕೊಟ್ಟು, ಸಂಜೆಗೆ ಖರ್ಚು ಕೊಟ್ಟು, ಹೆಂಡ ಕುಡಿಸಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಂತೂ ಎಲ್ಲ ಕಡೆಯೂ ಹೀಗೆ ಇರ್ಬೋದು. ಹಾಗಾಗಿ ಅವ್ರಿಗೆ ಆ ಸಾಮರ್ಥ್ಯ ಇಲ್ಲ, ಆ ನೈತಿಕತೆಯೂ ಇಲ್ಲ. ಅವರೂ ಸಹ ನರೇಂದ್ರ ಮೋದಿ ಅವರ ಜಾಗದಲ್ಲಿ ಅವರು ಇದ್ದಿದ್ರೆ ಅವರು ಅದೇ ಮಾಡುವಂಥ ಪರಿಸ್ಥಿತಿ ಇದೆ. ಪ್ರಧಾನಿ ಯಾಕೆ ಕುರ್ಚಿ ಅಂಟ್ಕೊಂಡಿದ್ದಾರೆ ಸರ್? ಏನು ನೋಡಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರೆ ಅದು ಮೋದಿ ಅವರಿಗೆ ಕಪ್ಪು ಚುಕ್ಕೆ ಆಗುತ್ತೆ, RSSಗೆ ಕಪ್ಪು ಚುಕ್ಕೆ ಆಗುತ್ತೆ. RSS ಈ ಸಂದರ್ಭದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆ ಮೇಲೆ, ಮಕ್ಕಳು ಏನು ಓದಬೇಕು ಏನು ಓದಬಾರ್ದು ಅನ್ನೋದ್ರ ಮೇಲೆ ಹತೋಟಿ ಇಟ್ಕೊಳ್ಳೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರನ್ನು ಕೈ ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರದ್ದು ಅವರ ಕಾರಣಕ್ಕಾಗಿಯೇ ಅದು ನಡೀತಾ ಇದೆ. ಬಿಡದೇ ಇದ್ದರೆ ಈಗಾಗಲೇ ದೊಡ್ಡ ಸಂದೇಶ ಹೋಗಿದೆ. ದೇಶಾದ್ಯಂತ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಈಗ ಕುಸಿದಿದೆ. ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಪಡೆದಿರೋ ಕಾರಣಕ್ಕಾಗಿ ಪ್ರಧಾನಿ ಮೋದಿ ಅವರ ಜನಪ್ರಿಯತೆ ಕುಸಿದಿದೆ. ಇದು ಗೊತ್ತಾಗ್ತಾ ಇದೆ. ಇವಾಗ BJP ಅವರು ಅಂಧಭಕ್ತರು ವಿಚಲಿತರಾಗಿದ್ದಾರೆ. ಏನು ಹೀಗೆ ನಮ್ಮ ವಿರುದ್ಧವಾಗಿ ಯುವಜನರು ಮಾತನಾಡ್ತಿದ್ದಾರಲ್ಲ, ಯಾವತ್ತೂ ಇಂಥ ಸಂದರ್ಭ ಬಂದಿರಲಿಲ್ವಲ್ಲ ಅಂತ. ಸರ್, ಈಗ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ನೋಡ್ತೀವಿ ನಾವು, ಕಣ್ಣೀರಾಗ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳ ನೋವಿನ ಬಗ್ಗೆ ಹೇಳಿ. ಯಾರು ಈ ವಿದ್ಯಾರ್ಥಿಗಳು? ಆಗಲೇ ನಾನು ಹೇಳಿದ್ನೋ ಏನೋ, ನರೇಂದ್ರ ಮೋದಿ ಅವರ ಮೊಮ್ಮಕ್ಕಳ ವಯಸ್ಸಿನವರು. ಮೊನ್ನೆ ಸಂಸತ್ ಚಲೋ ಹೋರಾಟದಲ್ಲಿ ಒಬ್ಬ ಹೆಣ್ಣು ಮಗಳ ಮೇಲೆ ಹಲ್ಲೆ ಮಾಡಿದ ಕಾರಣಕ್ಕಾಗಿ ಆಕೆ ICUನಲ್ಲಿದ್ದಾರೆ. 20 ವರ್ಷದ ಒಬ್ಬ ವಿದ್ಯಾರ್ಥಿನಿ ICUನಲ್ಲಿದ್ದಾಳೆ. ಯಾರು ಇವರೆಲ್ಲ? ಧರ್ಮೇಂದ್ರ ಪ್ರಧಾನ್ ಮಗಳ ವಯಸ್ಸಿನವರು, ಆ ಮಕ್ಕಳ ಸಹಪಾಠಿಗಳು, ಅಮಿತ್ ಶಾ ಮಕ್ಕಳ ಸಹಪಾಠಿಗಳು. ನರೇಂದ್ರ ಮೋದಿ ಅವರಿಗೆ ಮಕ್ಕಳಾಗಿದ್ದಿದ್ರೆ, ಅವ್ರ ಮೊಮ್ಮಕ್ಕಳಾಗಿದ್ದರೆ ಅವರ ಮೊಮ್ಮಕ್ಕಳ ವಯಸ್ಸಿನವರು. ಹಾಗಾಗಿ ಇವರನ್ನು ಅವರು ಪ್ರೀತಿಯಿಂದ ಕಾಣಬೇಕು, ವಿಶ್ವಾಸದಿಂದ ಕಾಣಬೇಕು, ಅವರ ಮಾತುಗಳನ್ನು ಕೇಳಬೇಕು, ಅವ್ರಿಗಾಗಿ ಭವಿಷ್ಯವನ್ನು ಕಟ್ಟಬೇಕು. ಅದು ಬಿಟ್ಟು ನಿಮ್ಮ ಕ್ಷುಲ್ಲಕ ವಿಚಾರಗಳ ಬಗ್ಗೆ ನೀವು ಹೋದರೆ ಸರಿ ಇಲ್ಲ. ಹೋರಾಟ ಇದು ನಿರಂತರವಾಗಿ ಅಲ್ಲಿ ಜಂತರ್ ಮಂತರಲ್ಲಿ ಹೋರಾಟ ಎಲ್ಲಿ ತನಕ ನಡೆಯುತ್ತೋ ಅದೇ ಥರದ ಹೋರಾಟ ಇಲ್ಲಿ. ಯಾಕಂದರೆ ಹಲವಾರು ಸಂಘಟನೆಗಳು ಬಂದಿರುವಂಥದ್ದು, ಅವರೆಲ್ಲ ಸೇರಿ ಮಾಡ್ತಿರೋದು. ಸ್ವಯಂ ಪ್ರೇರಿತವಾಗಿ ಜನರು ಬರ್ತಾ ಇದ್ದಾರೆ, ಹೋರಾಟ ಮುಂದುವರಿಯುತ್ತೆ. ರಾಜ್ಯದ ವಿದ್ಯಾರ್ಥಿಗಳು ಬಹಳ ಕಡಿಮೆ. ನೀವು ಆ ಪ್ರಶ್ನೆಯನ್ನು ರಾಜ್ಯದ ವಿದ್ಯಾರ್ಥಿಗಳನ್ನು ಕೇಳಬೇಕು. ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ ಉದ್ಯೋಗ ಮಾಡ್ತಿರುವಂಥ ಯುವಜನರೇ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯದ ಯುವಜನರು ತುಂಬ ಕಡಿಮೆ ಇದ್ದಾರೆ, ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೆ ಬೆಂಗಳೂರಲ್ಲಿ. ಇದು ಆಲೋಚಿಸಬೇಕಾದ ವಿಚಾರ. ಏನು ಹೇಳ್ತೀರಿ? ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಸಹ ಅವರು ವಿಚಾರಗಳನ್ನು ಗೊತ್ತಿರುವಂಥವರು, ದೇಶದ ಬಗ್ಗೆ ಪ್ರೇಮ ಇರುವಂಥವರು, ಪ್ರಜಾಪ್ರಭುತ್ವದ ಬಗ್ಗೆ ಅರಿವಿರುವವರು. ಹಾಗಾಗಿ ಅವರು ಇಂಥ ಹೋರಾಟಗಳಲ್ಲಿ ಭಾಗವಹಿಸಬೇಕು. ಇದು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಅಥವಾ ಇನ್ಯಾವುದೋ ವ್ಯಕ್ತಿಗಳ ಪಕ್ಷದ ವಿರುದ್ಧ ನಡೀತಿರೋ ಹೋರಾಟ ಅಲ್ಲ. ಇದು ನಿಮ್ಮ ನ್ಯಾಯಕ್ಕಾಗಿ ನಡೀತಿರುವಂಥ ಹೋರಾಟ. ಈ ನ್ಯಾಯಕ್ಕೆ ಅಡ್ಡ ಇರುವಂಥವರು ಇವತ್ತು ಸರ್ಕಾರಗಳು. ಹಾಗಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಇರೋದನ್ನ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಕುಟುಂಬಗಳಲ್ಲಿ ಏನೇ ಹೇಳ್ಬೋದು ಅದನ್ನು ನೀವು ಗಮನಿಸಿ, ನೀವು ಒಂದು ವಿವೇಚನೆಯನ್ನು ಬಳಸಿ ಈ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು. ನಮ್ಮ ರಾಜ್ಯದಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಇಲ್ಲಿರುವಂಥ ಕಾಂಗ್ರೆಸ್, ಹಿಂದೆ ಇದ್ದಂಥ JDS ಕಾಂಗ್ರೆಸ್ಸು ಅಥವಾ BJP ಅಥವಾ ಈಗಿನ ಕಾಂಗ್ರೆಸ್ ಸರ್ಕಾರಗಳು ಆ ಉದ್ಯೋಗಗಳನ್ನೇ ತುಂಬ್ತಾ ಇಲ್ಲ. ನಿಮಗೆ ಮುಂದಿನ ದಿನಗಳಲ್ಲಿ ಉದ್ಯೋಗಗಳು ಸಿಗಲ್ಲ, ಸರ್ಕಾರಿ ಉದ್ಯೋಗ ಸಿಗೋದಿಲ್ಲ, ಖಾಸಗಿ ಉದ್ಯೋಗಗಳು ಸಿಗೋದಿಲ್ಲ, ಒಳ್ಳೆಯ ಶಿಕ್ಷಣ, ದುಡ್ಡಿಲ್ಲ ಅಂದರೆ ನಿಮಗೆ ವಿದ್ಯೆನೂ ಸಿಗೋದಿಲ್ಲ. ಹಾಗಾಗಿ ಇಂಥ ಹೋರಾಟಗಳಲ್ಲಿ ಬಂದರೆ ಮಾತ್ರ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ. ನಿಮ್ಮ ಒಳಿತಿಗಾಗಿ, ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ನೀವು ಸಹ ಸ್ವಯಂ ಪ್ರೇರಿತವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಿರುವಂಥ ಹೋರಾಟಗಳಿಗೆ ಬರಬೇಕು ಅಂತ ನಾನು ಆಗ್ರಹಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.